ಅಧಿಕಾರಿಗಳ ಭ್ರಷ್ಟಾಚಾರಕ್ಕೆ ಬೇಸತ್ತ ರೈತ ತಾನು ಬೆಳೆದ ಮೂಲಂಗಿಯನ್ನೇ ಲಂಚ ಕೊಡೋದಕ್ಕೆ ತಾಲೂಕು ಕಚೇರಿಗೆ ಬಂದ ರೈತ ತಾಲೂಕು ಕಚೇರಿಯ ಮುಂದೆ ಮೈಕ್ ಹಿಡಿದು ನನಗೆ ಲಂಚ ನೀಡಲು ಹಣವಿಲ್ಲ, ಬದಲಿಗೆ ನಾನು ಬೆಳೆದ ಮೂಲಂಗಿಯನ್ನೇ ಲಂಚವಾಗಿ ನೀಡುತ್ತೇನೆ, ಬನ್ನಿ ಬನ್ನಿ ಅಂತ ಹೇಳಿ ಕೂಗಿ ಕರೆದ. ಅಧಿಕಾರಿಗಳ ಭ್ರಷ್ಟಾಚಾರಕ್ಕೆ ಬೇಸತ್ತ ರೈತ ತಾನು ಬೆಳೆದ ಮೂಲಂಗಿಯನ್ನೇ ಲಂಚ ಕೊಡೋದಕ್ಕೆ ತಾಲೂಕು ಕಚೇರಿಗೆ ತಂದ ರೈತ ಮೂಲಂಗಿಯನ್ನು ತಂದು ತಗಳಿ ನಿಮ್ಮ ಎದೆ ಮೇಲೆ ಇಟ್ಕೊಳ್ಳಿ ಅಂತ ಹೇಳಿ ಮೈಕ್ನಲ್ಲಿ ಕೂಗಾಡ್ದ. ತಾಲೂಕು ಕಚೇರಿಯ ಮುಂದೆ ಮೈಕ್ನಲ್ಲಿ ಬನ್ನಿ ಬನ್ನಿ, ನನಗೆ ಲಂಚ ಕೊಡೋದಕ್ಕೆ ಶಕ್ತಿ ಇಲ್ಲ, ನಾನು ಬೆಳೆದಿರುವ ಮೂಲಂಗಿ ನಿಮ್ಮ ಎದೆ ಮೇಲೆ ಇಟ್ಕೊಳ್ಳಿ ಅಂದ. ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕು ಕಚೇರಿಯಲ್ಲಿ ಘಟನೆ. ಮಧುಗಿರಿ ತಾಲೂಕಿನ ದೊಡ್ಡೇರಿ ಹೋಬಳಿಯ ಜಕ್ಕೇನಹಳ್ಳಿ ಗ್ರಾಮದ ರೈತ ಪ್ರಸನ್ನ ಕುಮಾರ್ ತನ್ನ ಜಮೀನಿಗೆ ರಸ್ತೆ ಮಾಡಿಕೊಡೋದಕ್ಕೆ ಅರ್ಜಿ ನೀಡಿ ಮನವಿ ಮಾಡಿದ್ರು. 2 ವರ್ಷದ ಹಿಂದೆಯೇ ಮನವಿ ಮಾಡಿದ್ದ ರೈತ ಪ್ರಸನ್ನ ಕುಮಾರ್ ರಸ್ತೆ ಬಿಡಿಸಿಕೊಡದೆ ಅತ್ತ ಹೊಸ ರಸ್ತೆಯನ್ನ ಮಾಡಲು ಹಿಂದೇಟು ಹಾಕಿದ್ದ ಅಧಿಕಾರಿಗಳ ನಡೆಗೆ ಬೇಸತ್ತು ಲೋಕಾಯುಕ್ತ ಕೋರ್ಟ್ ಮೊರೆ ಹೋದ ರೈತ ಲೋಕಾಯುಕ್ತ ಕೋರ್ಟ್ನಲ್ಲಿ ಅಧಿಕಾರಿಗಳಿಗೆ ತೀವ್ರ ತರಹದ ತರಾಟೆ. ಕಾನೂನುಬದ್ಧವಾಗಿ 1 ತಿಂಗಳಲ್ಲಿ ರಸ್ತೆ ನಿರ್ಮಿಸಿಕೊಡುವಂತೆ ಆದೇಶ ಮಾಡಿತ್ತು. ಲೋಕಾಯುಕ್ತ ಕೋರ್ಟ್ ಆದೇಶ ಮಾಡಿತ್ತು. ಲೋಕಾಯುಕ್ತ ಕೋರ್ಟ್ ಆದೇಶ ಮಾಡಿ 2 ತಿಂಗಳು ಕಳೆದರೂ ಕೂಡ ಈ ಮಂಗಗಳು ನಾಪತ್ತೆ. ರಸ್ತೆ ನಿರ್ಮಾಣಕ್ಕಾಗಿ ಸ್ಥಳ ಮಹಜರು ಹಾಗೂ ಕಾನೂನುಬದ್ಧ ಪರಿಶೀಲನೆಗೆ ಬಾರದ ಅಧಿಕಾರಿಗಳು ರಸ್ತೆ ಮಾಡಿಕೊಡೋದಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರಂತೆ ಆರ್ಐ ಹಾಗೂ ಗ್ರಾಮ ಲೆಕ್ಕಿಗ. ಈ ಬಗ್ಗೆ ಮಧುಗಿರಿ ತಹಶೀಲ್ದಾರ್ ಗಮನಕ್ಕೆ ತಂದಿದ್ರು, ಪ್ರಯೋಜನ ಆಗಿರಲಿಲ್ಲ. ಇದರಿಂದ ಬೇಸತ್ತ ರೈತ ಮೂಲಂಗಿಯನ್ನೇ ಲಂಚವನ್ನಾಗಿ ಕೊಡೋದಕ್ಕೆ ನಿರ್ಧಾರ. ಈ ಅಧಿಕಾರಿಗೆ ನಾಚಿಕೆ, ಮಾನ, ಮರ್ಯಾದೆ, ಸ್ವಾಭಿಮಾನ ಏನೂ ಇಲ್ಲ ಅನ್ಸುತ್ತೆ. ಆ ಬಡ ರೈತನ ರಕ್ತವನ್ನು ಎಷ್ಟು ಹೀರೋದಕ್ಕಾಗುತ್ತೋ ಅಷ್ಟು ಹೀರೋದಕ್ಕೆ ಸಾಧ್ಯ ಅಂತ ಪ್ರಯತ್ನ ಪಟ್ಟ. ಬಡ ರೈತ ಪಾಪ ಕೊಡೋದಕ್ಕೆ ಅವನಲ್ಲೇನೂ ಇಲ್ಲ. ಲೋಕಾಯುಕ್ತ ಕೋರ್ಟ್ ಮೊರೆ ಹೋದ. ಲೋಕಾಯುಕ್ತರು ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಳ್ತು. ನೀವು ಈ ಸ್ಥಾನದಲ್ಲಿರೋದು ರೈತರ ಪರವಾಗಿ ಕೆಲಸ ಮಾಡೋದಕ್ಕೆ ಹೊರತಾಗಿ ನಿಮ್ಮ ಸ್ವಾರ್ಥ ತೆವಲುಗಳನ್ನು ಈಡೇರಿಸಿಕೊಳ್ಳೋದಕ್ಕಲ್ಲ ಅಂಥೇಳಿ ತರಾಟೆಗೆ ತೆಗೆದುಕೊಳ್ತು. ಅದಾದ ನಂತರ ಸ್ಥಳ ಮಹಜರಾಗಬೇಕಿತ್ತು. ರೈತನ ಕೆಲಸ ಆಗುವ ನಿಟ್ಟಿನಲ್ಲಿ ಸ್ಥಳ ಮಹಜರು ಮಾಡಬೇಕಾಗಿತ್ತು. ಆದರೆ ಸ್ಥಳ ಮಹಜರಿಗೆ ಸಂಬಂಧಪಟ್ಟ ಅಧಿಕಾರಿ ಬಂದಿಲ್ಲ. ಅವನಿಗೆ ಹೇಸಿಗೆ ತಿನ್ನೋ ಚಟ, ಹೇಸಿಗೆ ಕೊಡುವಂತಹ ಶಕ್ತಿ ರೈತನಿಗಿಲ್ಲ ಪಾಪ. ಇವನಿಗಂತೂ ಊರೂರು ಮೇಯ್ದು ಎಲ್ಲರ ಹೇಸಿಗೆ ತಿನ್ನುವ ಈ ಅಧಿಕಾರಿಗೆ ಲಂಚ ಕೊಡೋದಕ್ಕೆ ಬಡ ರೈತನಲ್ಲಿ ಸಾಮರ್ಥ್ಯ ಇಲ್ಲ. ಹಾಗಾಗಿ ರೈತ ಏನು ಮಾಡ್ದ ಪಾಪ ನೋಡಿ, ಆತ ಕೃಷಿ ಮಾಡಿ ಮಾಡಿ ಆತನ ದೇಹ ಸೌದೋಗಿದೆ. ಸೀದಾ ತಾಲೂಕು ಕಚೇರಿಗೆ ಬಂದ ಜೆಂಟ್ಲ್ಮ್ಯಾನು. ತಾಲೂಕು ಕಚೇರಿಗೆ ಬಂದು ತಾನು ಬೆಳೆದ ಮೂಲಂಗಿಯನ್ನು ತಗೊಬಂದ. ಬಾ ನಿನ್ನ ಎದೆ ಮೇಲೆ ಇಟ್ಕೋ, ನನ್ನಲ್ಲಿ ದುಡ್ಡು ಕೊಡೋದಕ್ಕೆ ಶಕ್ತಿ ಇಲ್ಲ, ಮೂಲಂಗಿನ ಬೇಕಾದರೆ ಬೇಯಿಸ್ಕೊಂಡು ತಿನ್ಕೋ ಅಂಥೇಳಿ ಆ ತಾಲೂಕು ಕಚೇರಿಗೆ ಬಂದಿರುವ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನೀವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಈಗ ಒಂದು 10 ನಿಮಿಷದಿಂದ ಬರ್ರಿ ಅಧಿಕಾರಿಗಳಿಗೆಲ್ಲ ಲಂಚ ಕೊಡ್ತೀನಿ, ಬರ್ರಿ ಅಧಿಕಾರಿಗಳಿಗೆಲ್ಲ ಮೂಲಂಗಿ ಫ್ರೀ ಕೊಡ್ತೀನಿ, ನನ್ನ ಕೆಲಸ ಮಾಡ್ಕೊಡಿ, ಆಫ್ ಮಾಡಕ್ ಬರ್ರಿ ನಿಮ್ಗೆ ಕೆಲಸ ಮಾಡತಕ್ಕಂಥ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ. ಯಾರು ಕೇಳೋರು ಲಂಚ ನಿನ್ನ ಹತ್ರ? ಎಲ್ಲ ಅಧಿಕಾರಿಗಳು ಹೆಸರು ಗೊತ್ತವ್ರವು? ದೊಡ್ಡೇರಿ ಆರ್ಐ ಹೆಸರು ಅವ್ರದ್ದು? ಶಿವಗಿರಿ ಹೆಸರೇನು ಅವ್ರದ್ದು? ಗೊತ್ತಿಲ್ಲ ಸರ್. ತಹಸೀಲ್ದಾರ್ ಭೇಟಿ ಮಾಡಿ ತಹಸೀಲ್ದಾರ್ ಹೇಳಿದ್ರು ಸಮೇತನ ಇಲ್ಲಿವರೆಗೂ ಬರ್ತಾ ಇಲ್ಲ. ಒಬ್ಬ ಇವನು ಯಾರೋ ಸರ್ವೇಯರ್, ತಾಲೂಕ್ ಸರ್ವೇಯರು, ಇವರು ಲೋಕಾಯುಕ್ತ ಹೇಳೋಗಿದ್ದಾರೆ 1 ತಿಂಗಳಲ್ಲಿ ಮಾಡ್ಕೊಡಿ ಅಂತ. 2 ತಿಂಗಳಾಯ್ತು ಲೋಕಾಯುಕ್ತ ಹೇಳಿ. ಏನ್ ಕೆಲಸ ಜಮೀನಿಗೆ ದಾರಿ ಮಾಡ್ಕೊಡಕ್ಕೆ. ಲಂಚ ಕೊಡಕ್ ಬಂದಿದ್ದೀನಿ ಸರ್, ದುಡ್ಡಿಲ್ಲ ಅಂತ ಏನ್ ಮಾಡೋಣ? ಇಲ್ಲ ಹೊರ ಮನೆ ಬರ್ಕೊಡೋದ್ರು ಬರ್ಕೊಟ್ಬಿಡ್ತೀನಿ, ಅಷ್ಟಾದ್ರೂ ಮಾಡ್ಲಿ. ತಹಸೀಲ್ದಾರ್ ಕೆಲಸ ನನಗೆ ಕೊಡ್ಲಿ, ನಾನು ಹೊರ ಮನೆ ಬಿಟ್ಕೊಡ್ತೀನಿ ಅವ್ರಿಗೆ, ಅಷ್ಟನ್ನ ಮಾಡ್ಲಿ. ಹಾಳಾಗೋದು ದಾರಿ ಬೇಕು ಅಷ್ಟೇನೆ. ಸರ್ವೇಯರು ಬರ್ತೀನಿ, ನಾಳೆ ಬರ್ತೀನಿ ಜಮಕಾಯಿಸ್ತಾವ ಹಿಂಗೇನೆ. ಹೆಸರೇನು? ಪ್ರಸನ್ನ ಕುಮಾರ್ ಅಂತ ಸರ್, ಜಕ್ಕೇನಹಳ್ಳಿ ದೊಡ್ಡೇರಿ ಹೋಬಳಿ ರೈತ ಸರ್. ನಾನು ಸರ್ವೆ ನಂಬರು ಸರ್ 8/1 ಸರ್ವೆ ನಂಬರ್ ಸರ್. ನಿಮ್ದೇನೋ ಬೇರೆ ಇರ್ತಾವ ಸರ್? ಪಕ್ಕದ ಜಮೀನವ್ರು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಜಮೀನು ಬಿಡಿಸ್ಕೊಡಿ, ದಾರಿಯಿಂದ ಬಿಡಿಸ್ಕೊಡ್ತಾ ಇಲ್ಲ ಇಲ್ಲಿವರೆಗೂ.
ಸಿಎಂ ವರ್ಗೂ ಹೋಗಿದ್ದೀನಿ, ನಕಾಶನ್ ಇದೆ, ಸಿಎಂ ಹತ್ರ ಹೋಗಿದ್ದೀನಿ, ಕೃಷ್ಣ ಬೈರೇಗೌಡ ಹತ್ರ ಹೋಗಿದ್ದೀನಿ. ಅವ್ರ ಕಡೆಯಿಂದ ಆರ್ಡರ್ ಮಾಡಿಸಿದ್ದೀನಿ ಜಮೀನುಗಳಿಗೆ ದಾರಿ ಬಿಟ್ಕೊಡಿ ಅಂತ, ಎಲ್ಲಾ ಜಮೀನುಗಳಿಗೂ ದಾರಿ ಬಿಟ್ಕೊಡ್ಲಿ ಅಂತ ಆರ್ಡರ್ ಮಾಡಿಸಿದ್ದೀನಿ ನಾನು ಅವತ್ತು. ಆಕಾಶ ಒಳಗೂ ಇದೆ, ಅದನ್ನ ಬಂದು ಬಿಡ್ಸಕ್ ದುಡ್ಡು ಬೇಕು ಇವ್ರಿಗೆ. ಈಗ ಒಂದು 10 ನಿಮಿಷದಿಂದ ಬರೀ ಅಧಿಕಾರಿಗಳಿಗೆಲ್ಲ ಲಂಚ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.